ಒಂದು 19ನೇ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿರುವಂಥ, ಇದರಲ್ಲೂ ಕೂಡ ಈ ಒಂದು 3ನೇ ಗೋಷ್ಠಿಯಾಗಿರ್ತಕ್ಕಂತಹ ಮಹಿಳಾ ಚಿಂತನೆಗಳು ಈ ಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ಅತಿಥಿ ಮಹೋದಯರು ಹಾಗೂ ಗಣ್ಯಮಾನ್ಯರನ್ನು ಸ್ವಾಗತಿಸುವಂತಹ ಕಾರ್ಯಕ್ರಮ ನನ್ನದಾಗಿದೆ. ಈ ಒಂದು ನಂತರ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹಿಳಾ ಪರ ಚಿಂತನೆಗಳ ಅನ್ನುವಂತಹ ವಿಷಯ ಒಂದು ಗೋಷ್ಠಿಯಲ್ಲಿ ನನಗೆ ಕೊಟ್ಟಿರುವಂಥದ್ದು ಸಮಕಾಲೀನ ಸಮಾಜದಲ್ಲಿ ಮಹಿಳಾ ಸಮಸ್ಯೆಗಳು ಮತ್ತು ಸವಾಲುಗಳು ಅನ್ನುವಂತಹ ವಿಷಯದ ಕುರಿತು. ಜಗಕ್ಕೆ ಬೆಳಕಾಗಿರುವಂತಹ ಬಸವಣ್ಣನವರನ್ನು ನನ್ನ ಮನದಲ್ಲಿ ಪ್ರಾರ್ಥಿಸುತ್ತಾ, ಈ ಒಂದು ಮಹಿಳಾ ಪರ ಚಿಂತನೆ ಅಂತ ಬಂದಾಗ ಎಲ್ಲ ಪುರುಷರ ಕಿವಿಗಳು ಕೂಡ ಸ್ವಲ್ಪ ಎಚ್ಚೆತ್ಕೊಳ್ತಿದೆ. ಯಾಕೆ ಅಂತಂದ್ರೆ ನಮ್ಮದು ಪುರುಷ ಪ್ರಧಾನ ಸಮಾಜ. ಹಾಗಾಗಿ ಮಹಿಳೆಯರು ಯಾವ ರೀತಿ ತಮ್ಮನ್ನು ತಾವು ತೊಡಗಿಸ್ಕೊತಿದ್ದಾರೆ, ತಮ್ಮನ್ನು ತಾವು ಯಾವ ರೀತಿ ಸಮರ್ಥಕೊಳ್ತಿದ್ದಾರೆ, ಹಾಗೆಯೇ ಯಾವ ಒಂದು ನಿಲುವಿನಲ್ಲಿ ಮಾತನಾಡುತ್ತಾರೆ ಅನ್ನುವಂತಹ ವಿಚಾರವನ್ನು ನೋಡಿದಾಗ ಪುರುಷರ ಒಂದು ಕಿವಿಗಳು ಸ್ವಲ್ಪ ಜಾಗೃತರಾಗುತ್ತವೆ. ಆದರೂ ಕೂಡ ನಮ್ಮದು ಅನ್ನುವಂತಹ ಒಂದು ಮಹಿಳಾ ಪರ ಚಿಂತನೆಗಳಂತ ಬಂದಾಗ ನನ್ನ ಧ್ವನಿ ಯಾವಾಗಲೂ ಕೂಡ ಮಹಿಳಾ ಪರನೇ ಇರುತ್ತೆ. ಹಾಗಂತ ನಾನು ಪುರುಷ ದ್ವೇಷಿನೂ ಅಲ್ಲ. ಯಾಕಂದ್ರೆ ನಾವು ಈಗ ತಾನೇ ಮಾರ್ಚ್ 8 ವಿಶೇಷವಾಗಿರುವಂತಹ ಮಹಿಳೆ ಅಂತಂದ ತಕ್ಷಣ ನಮಗೆ ಒಂದು ಕಡೆ ಸಂಭ್ರಮವೂ ಹೌದು, ಒಂದು ಕಡೆ ಬೇಜಾರು ಕೂಡ ಅಂಥೇಳಿ. ಯಾಕೆ ಬೇಜಾರು ಮಾಡ್ಕೋಬೇಕು, ಸಂಭ್ರಮ ಯಾಕೆ ಮಾಡ್ಕೋಬೇಕು ಅಂತ ಇವತ್ತು ಸಮಕಾಲೀನ ಜಗತ್ತಿನಲ್ಲಿ ನಾವು ಜಾಗತೀಕರಣದ ಬಹಳ ದೊಡ್ಡ ವೇದಿಕೆಯಲ್ಲಿ ಸಂಚಾರನ ಮಾಡ್ತಾಯಿದ್ದೀವಿ. ಈ ವೇದಿಕೆಯಲ್ಲಿ ಸಂಚಾರ ಮಾಡುವಾಗ ನಮಗೆ ಅನೇಕ ಅಡ್ಡಿಗಳು ನಾವು ನಿತ್ಯ ಎದುರಿಸ್ತಾನೇ ಇದ್ದೀವಿ. ಯಾವ ಅಡ್ಡಿಯಿಂದ ಶುರು ಮಾಡಬೇಕು ಅಂತ ನಂಗೆ ತೋಚ್ತಾ ಇಲ್ಲ. ಯಾಕೆ ಅಂತಂದರೆ ಪ್ರತಿ ಹಂತದಲ್ಲೂ ಕೂಡ ನಾವು ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ರಾಜಕೀಯ, ಸಾಂಸ್ಕೃತಿಕ ಸಂಘರ್ಷದಲ್ಲಿನೇ ಹೆಜ್ಜೆಯನ್ನು ಇಡಬೇಕಾದಂಥ ಸಂದರ್ಭ ನಮ್ಮದಾಗಿದೆ ಅಂತ. ಈ ಮಹಿಳಾ ಕಾವ್ಯಗಳಲ್ಲಿ ಸ್ತ್ರೀ ಸಂವೇದನೆ ಅನ್ನುವಂತಹ ವಿಷಯವನ್ನು ಕುರಿತು ನಾನು ಮಾತನಾಡುವಂಥ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯ ಅನೇಕ ಮಜಲುಗಳನ್ನು ನಾನು ಮೆಲುಕು ಹಾಕಬೇಕಾಗತ್ತೆ ಅಂತ ಹೇಳಿ. ಯಾಕಂತಂದರೆ ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಕಾವ್ಯಗಳು ಹುಟ್ಕೊಂತು ಅನ್ನೋದು ಕೂಡ ನಮ್ಗೆ ಬಹಳ ಮಹತ್ವವಾಗಿರುವಂಥದ್ದು ಅಂತ. ಕಥೆ, ಕಾದಂಬರಿ, ಕಾವ್ಯ, ಸಣ್ಣ ಕಥೆ, ಪ್ರಬಂಧ ರೂಪಗಳು ಇವನ್ನೆಲ್ಲ ನೋಡ್ತಾ ಹೋದಾಗ ಬಹಳಷ್ಟು ತನ್ನನ್ನು ತಾನು ಅಲ್ಲಿ ತೊಡಗಿಸಿಕೊಂಡಿರುವಂಥದ್ದು ಯಾವುದು ಅಂತಂದರೆ ಅದು ಕಾವ್ಯ ಸಂಗತಿ ಅಂತ ಹೇಳಿ. ಈ ಕಾವ್ಯವನ್ನು ನಾನು ನೋಡ್ತಾ ಹೋದ ಹಾಗೆ ಇಲ್ಲಿ ಮಹಿಳಾ ಕಾವ್ಯಗಳು ಅಂತ ಕೊಟ್ಟಿದ್ದಾರೆ.
ಆದರೆ ಈ ಮಹಿಳಾ ಕಾವ್ಯಗಳು ಅನ್ನುವಂತಹ ಸಂದರ್ಭವನ್ನು ನೋಡಿದಾಗ ಮಹಿಳೆಯ ಬರೆಯುವಂತಹ ಸಂಖ್ಯೆ ಇವತ್ತು ತುಂಬ ಜಾಸ್ತಿ ಇದೆ. ಎಲ್ಲರ ಕಾವ್ಯಗಳನ್ನು ಕೂಡ ನಾನು ಇಲ್ಲಿ ಎತ್ಕೊಂಡು ಮಾತನಾಡೋದಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ನಾನು ಈಗಾಗಲೇ ಪ್ರಸಿದ್ಧಿಯನ್ನು ಪಡೆದಂತಹ ಮಹಿಳಾ ಕವಿತ್ರಿಯರ ಕಾವ್ಯಗಳಲ್ಲಿ ಹೇಗೆ ಸಂವೇದನೆ ಉಂಟಾಗಿದೆ ಅನ್ನುವಂಥ ಮಾತನ್ನು ಮಾತ್ರ ನಾನು ಇಲ್ಲಿ ಪ್ರಸ್ತುತಪಡಿಸೋದಕ್ಕೆ ಇಚ್ಛಪಡ್ತೀನಿ ಅಂತ ಹೇಳಿ. ಎಷ್ಟು ಕಾಕತಾಳ್ಯ, ಆಶ್ಚರ್ಯವಾದರೂ ಸತ್ಯ. ವೇದಿಕೆ ಮೇಲಿರುವ ಎಲ್ಲ ಗೌರವಾನ್ವಿತರೆ, ಮುಂಭಾಗದಲ್ಲಿರುವ ಪ್ರಾಜ್ಞರೇ, ಸಾಹಿತ್ಯದ ಅಭಿಲಾಷವುಳ್ಳ ವಿಜಯಪುರದ ಸಮಸ್ತ ಕನ್ನಡದ ಅಭಿಮಾನಿಗಳೇ, ಈ ಅಕ್ಷರ ಜಾತ್ರೆಗೆ ಆಗಮಿಸಿರುವ ಎಲ್ಲ ಶರಣಬಂಧುಗಳಿಗೂ ಶರಣಾರ್ಥಿಗಳು. ಈಗಾಗಲೇ ಮಾತನಾಡಿದ ಈ ಎಲ್ಲ ನನ್ನ ಸಹೋದರಿಯರಲ್ಲಿ ಮಧ್ಯದೊಳಗೆ ಉಮರ್ ಶರೀಫ್ ಆದರ್ಶ ಸಮಾಜದ ಬಗ್ಗೆ ಮಾತನಾಡಬೇಕು. ಸತ್ಯ ಅದ, ಎಷ್ಟೆಲ್ಲ ಬೋರ್ಗರಿದ್ರೂ ಸತ್ಯಕ್ಕೆ ಆದರ್ಶ ಸಮಾಜದ ನಿರ್ಮಾಣ ಆಗಬೇಕಾದ್ರೆ ಒಂದು ಚಪ್ಪಾಳೆಯಿಂದ ಆಗೋದಿಲ್ಲ, ಎರಡೂ ಚಪ್ಪಾಳೆ ಅಥವಾ ಎರಡು ಗಾಲಿಗಳು ಸಮಾನವಾಗಿ ಹೋದಾಗ ಮಾತ್ರ ಸಮಾಜ ಆದರ್ಶವಾಗ್ತದೆ. ಅದಕ್ಕೆ ಒಂದು ಕಡೆಗೆ ಹೇಳ್ತೀನಿ, ದಯವಿಟ್ಟು ಎಲ್ಲ ಪ್ರಾಜ್ಞರು ತಮ್ಮ ತಲೆಯೊಳಗೆ ಬರ್ಕೋಬೇಕು. ನನ್ನ ಸಹೋದರಿಯರೇ, ತಾಯಂದಿರೇ, ನೀವು ಮನಸ್ಸು ಮಾಡಿದರೆ ಸಮಾಜವನ್ನು ನಿರ್ಮಾಣನೂ ಮಾಡ್ತೀರಿ. ಮೊದಲ ಶಬ್ದ ಇದು, ನಾನು ಹೇಳೋದಲ್ಲ ಮುಂದಿನ ಶಬ್ದ. ಎಂಥ ಶಕ್ತಿ ಅಲ್ಲ. ಈಗೆಲ್ಲ ಹೇಳಿದ್ರು ಇವ್ರು ನನ್ನ ಅಕ್ಕ ತಂಗಿಯರು, ನಾವೆಲ್ಲ ಟ್ರೇಜರಿ ಇದ್ದಂಗೆ ರೀ ಗಂಡಸರು, ಕೀಲಿಕಾಯಿ ನಿಂಬಲ್ಲೇನೇ ಅದ್ರಿ. ಇವತ್ತಿಗೂ ತಾರತಮ್ಯ ಇಲ್ಲಿ ನನ್ನ ಮುಂದೆ ಕುಂತಾರ ಭಾರತಿ ಅಕ್ಕ, ನನ್ನೆಲ್ಲ ಹಾಕಿದರು. ನಮ್ಮದು ಏನು ನಡೀತದೆ ರೀ? ಏನೂ ನಡೆಯೋದಿಲ್ಲ. ನಿಜವಾಗಿ ಆತ್ಮಸಾಕ್ಷಿ ಹೇಳಿದ್ರು, ನನ್ನ ಒಬ್ಬ ಸೋದರಿ ಮನ್ಯಾಗ ಹೇಳಿ ಬರಬೇಕು, ನಾವು ಹೇಳಲಾರ್ದು ಬಂದರೆ ಹಂಗೆ. ಎನಿವೇ, ಆದರ್ಶ ಸಮಾಜದ ನಿರ್ಮಾಣ ಆಗಬೇಕಾದ್ರೆ ಸಿಗ್ರಿಡ್ ಉನ್ಸೈಟ್ ಅನ್ನುವಂಥ ಮಹಿಳೆಯನ್ನು ನಾನಿಲ್ಲಿ ಉಲ್ಲೇಖಿಸ್ತೇನೆ. ಅದೇ ರೀತಿ ಕಲಾವಿದರಾಗಿರ್ತಕ್ಕಂಥ ಗಿರಿಮಲ್ಲಪ್ಪ ಭಜಂತ್ರಿ ಹಾಗೂ ಬಸವಂತರಾಯ ಹುಗಾರ್ ಸರ್ ಅವರು, ಸಚಿನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ನಮ್ಮ 2 ದಿನಗಳ ಕಾರ್ಯಕ್ರಮಕ್ಕೆ ಧನ್ಯವಾದ. ಹಮ್ಮಿಕೊಂಡ 19ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕರ್ನಾಟಕ ಸಂಭ್ರಮ 50ರ ನಿಮಿತ್ತ ಗೌರವ ಪ್ರಶಸ್ತಿ ಪ್ರದಾನ ಸಮಾರಂಭ, ಸಾಹಿತ್ಯ, ಶಿಕ್ಷಣ, ವೈದ್ಯಕೀಯ, ಸಾಂಸ್ಕೃತಿಕ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ಹಾಗೂ ಈ ಎಲ್ಲ ಕ್ಷೇತ್ರಗಳಲ್ಲಿ ಅಮೂಲ್ಯ ಸೇವೆಯನ್ನು ಸಲ್ಲಿಸುತ್ತಿರುವ ಸಾಧಕರಿಗೆ ಈಗ ವಿಶೇಷ ಗೌರವ ಪ್ರಶಸ್ತಿ ಪ್ರದಾನ ಸಮಾರಂಭ. ಸಿಂಹಗರ್ಜನೆಯನ್ನು ಮಾಡಿ ಚಳುವಳಿ ಅಥವಾ ಬದಲಾವಣೆಯ ವಿಷಯ ಬಂದಾಗ ಬೀದಿಗೆಳೆದು ಹೋರಾಟ ಮಾಡುವ ಮಡಿವಂತಿಕೆಯನ್ನು ನಾವು ತೋರಿಸ್ತೇವೆ. ಯಾವಾಗ ನಮ್ಮ ಸ್ತ್ರೀಯರಲ್ಲಿ ವರ್ಗಭೇದ ಅಳಿಸಿ ಹೋಗುತ್ತೋ ಆವಾಗ ನಮ್ಮ ಹಕ್ಕುಗಳು ತಾವಾಗಲೇ ನಮ್ಮ ಹತ್ತಿರ ಓಡೋಡಿ ಬರುತ್ತೆ ಅಂತ ನಾನು ಹೇಳಲು ಇಚ್ಛಪಡ್ತೇನೆ. ಅವರು ಇನ್ನೊಂದು ಮಾತು ಹೇಳಿದರು, ನಮ್ಮ ಸರ್ಕಾರ ಮಹಿಳಾ ದೌರ್ಜನ್ಯವನ್ನು ತಡೀತಾ ಇಲ್ಲ. ಮಹಿಳಾ ದೌರ್ಜನ್ಯಕ್ಕೆ ಕಾರಣಗಳಾದಂಥ ನಮ್ಮ ಮದ್ಯದ ವಹಿವಾಟು ಆಗಿರ್ಬೋದು, ಅಥವಾ ಈ ಕಾನೂನುಬದ್ಧವಾದಂಥ ವೈಶ್ಯಾವಾಟಿಕೆ ಆಗಿರ್ಬೋದು, ಸಲಿಂಗ ಕಾಮವಾಗಿರ್ಬೋದು, ಲಿವ್ ಇನ್ ರಿಲೇಷನ್ಶಿಪ್ ಇರ್ಬೋದು, ಅಥವಾ ಮೊಬೈಲ್ನಲ್ಲಿ ಹರಿದಾಡುವ ನೀಲಿ ಚಿತ್ರಗಳೇ ಇರ್ಬೋದು. ಯಾಕೆ ಈ ನಮ್ಮ ಸರ್ಕಾರ ನಿಲ್ಲಿಸ್ತಾ ಇಲ್ಲ ಅಂತ? ಯಾಕೆ ನಿಲ್ಲಿಸ್ತಾ ಇಲ್ಲ ಅಂತಂದರೆ ಅವರಿಗೆ ಕೋಟಿ ಕೋಟಿ ಮೊತ್ತದ ಹಣ ಅಲ್ಲಿ ಹರಿದು ಬರ್ತಾ ಇರುತ್ತೆ. ಹಾಗಾಗಿ ಸರ್ಕಾರ ಅದನ್ನು ನಿಲ್ಲಿಸ್ತಾ ಇಲ್ಲ.
ಅದನ್ನು ಖಂಡಿಸಿ ನಾವು ಮಹಿಳೆಯರು ಹೋರಾಟ ಮಾಡಬೇಕು ಅಂತ ನಾನು ಕೇಳಲು ಇಚ್ಛಿಸ್ಕೊತೇನೆ. ಬಹಳ ಸುಂದರವಾದ ಸನ್ನಿವೇಶ. ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ, ಕೇಳ್ತಾ ಇದ್ದರೆ ಇನ್ನೂ ಕೇಳಬೇಕು, ಇನ್ನೂ ವಿಚಾರಗಳನ್ನು ತಾಯಂದಿರಿಂದ ಹೆಚ್ಚೆಚ್ಚಿಗೆ ತಿಳ್ಕೊಳ್ಬೇಕು ಅನ್ನುವಂಥ ಕುತೂಹಲ ಹುಟ್ಟುತ್ತಾ ಇತ್ತು. ಎಷ್ಟೋ ವಿಚಾರಗಳನ್ನು ಅವರು ಹೇಳುವಾಗ ಕೈ ಎತ್ತಿ ತಟ್ಟಬೇಕು ಅಂತ ಮನಸ್ಸು ಬಂತು. ಆದರೆ ನೋಡ್ತೀನಿ ಹೆಣ್ಣು ಮಕ್ಕಳು ನೀವೆಲ್ಲ ಪಾಲಿಶಿ ಮಾಡ್ತೀರಿ, ಯಾರೂ ಕೈ ತಟ್ಟಲಿಲ್ಲ. ಅಪ್ಪ ಅವ್ರು ಹೇಳಿದಾಗ ಮಾತ್ರ ಒಂದು 2-3 ಸಲ ಮಾತ್ರ ಕೈ ತಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ರಿ. ಯಾಕ್ರಿಪ್ಪ? ಅದಕ್ಕೆ ಅನ್ನೋದು ನಾವು ಪುರುಷ ಪ್ರಧಾನ ಸಮಾಜ ಅಂತ. ಇನ್ನೂ ಇದು ಹೋಗಿಲ್ಲ ಜೀವನದೊಳಗೆ. ಬಹಳ ಅದ್ಭುತವಾದ ವಿಷಯಗಳು, ಅದ್ಭುತವಾದ ಸನ್ನಿವೇಶಗಳು, ಎಲ್ಲರ ಮನಸ್ಸು ತಟ್ಟುವಂಥ ವಿಚಾರಧಾರೆಗಳನ್ನು ಮಂಡನೆ ಮಾಡಿದ್ದಾರೆ ಎಲ್ಲರೂ. ಮೊದಲು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅಕ್ಕವರು ರೋಹಿಣಿ ಜತ್ತಿಯವರನ್ನು ಹಿಡ್ಕೊಂಡು ನಮ್ಮ ತಾಯಿ ರೇಖಾ ಪಾಟೀಲ್ ಅವರವರೆಗೂ ಕೂಡ ಮಹಿಳೆಯರಿಗೆ ಸ್ಥಾನಮಾನ ಏನು ಅದ, ಹಾಗೂ ನಮ್ಮ ಜಗತ್ತು ಯಾವ ನಿಟ್ಟಿನಲ್ಲಿ ಯಾವ ಮಾರ್ಗದಲ್ಲಿ ನಡೀತಾ ಇದೆ, ಹಾಗೂ ಏನನ್ನು ಸಾಧಿಸಬೇಕಾಗ್ಯದ, ಏನು ಮಾಡಿದರೆ ಜಗತ್ತಿಗೆ ಒಳಿತಾಗ್ತದೆ, ಒಳಿತು ಆಗೋದಿಲ್ಲ, ಈ ಎಲ್ಲ ವಿಚಾರಧಾರೆಗಳನ್ನು ನಮ್ಮ ಪೊಲೀಸರು ಮಾಡ್ಕೊಂಡು ಎಲ್ಲರೂ ಮಂಡನೆ ಮಾಡಿದ್ದಾರೆ. ಅವ್ರಕ್ಕಿಂತ ಹೆಚ್ಚಿಗೆ ಹೇಳಕ್ಕೆ ಬಹುಶಃ ನಮಗೆ ಬರಲಿಕ್ಕಿಲ್ಲೇನೋ ಅನ್ನಿಸ್ತದೆ. ಹಿಂದೆ ಈ ಜಗತ್ತು ಸೃಷ್ಟಿ ಕರ್ತನಾಗಿರುವಂಥ ಮನು ಒಂದು ಮಾತನ್ನು ಹೇಳಿದ. ನಾವು ಯಾವ ಮನ್ವಂತರದೊಳಗದೀವ್ರಿ? ಮಣ್ಣು ಅಂತ ಮೊದಲು ಇದ್ದ. ಪಿತಾ ರಕ್ಷತಿ ಕೌಮಾರೆ ಭರ್ತ ರಕ್ಷತಿ ಯೌವನೆ ರಕ್ಷಂತಿ ಸ್ಥಾವರೇ ಪುತ್ರಾನ್ ಸ್ತ್ರೀ ಸ್ವಾತಂತ್ರ್ಯ ನ ಮರ್ಹತಿ ಅಂತ ಹೇಳ್ಕೊಂಡು ಬಂದ್ಬಿಟ್ಟ. ನಮ್ಮ ಜೀವನ, ಹೆಣ್ಣುಮಕ್ಕಳ ಜೀವನ ಅಲ್ಲೇ ಕುಸಿದದ್ದು. ಆದರೆ 12ನೇ ಶತಮಾನದಿಂದ ಏಳಕ್ಕೆ ಪ್ರಾರಂಭ ಆಯಿತು. ಮೊದಲು ಕೆಲವರು ಇದ್ದರು, ವಿಶ್ವವರಾಹ, ಲೋಪಾಮುದ್ರ, ಕೆಲವರ ಹೆಸರುಗಳನ್ನು ಹೇಳ್ಕೊಂಡು ಬಂದರು. ತಾಯಂದರು ಇದ್ದರು, ಮೈತ್ರಿ ಅಂತವರು, ಗಾರ್ಗೇಯಿ ಅಂತವರು ಇದ್ದರು. ಎಲ್ಲೋ ಅವರು ಬೆರಳೆಣಿಕೆಯಲ್ಲಿ ಇದ್ದರು. ಆದರೆ ಕಾಲಾಂತರದಲ್ಲಿ ಅದು ಕೂಡ ಮುಚ್ಚಿ ಹೋಗಿತ್ತು. ಅದು ಕೂಡ ಮುಚ್ಚಿ ಹೋಗಿ ಹೆಣ್ಮಕ್ಳು ಅಂದರೆ ಕೇವಲ ಮುಸ್ರಿ ತಿಕ್ಕಾಕ, ಹಾಗೆ ಮಕ್ಕಳನ್ನ ಹಡಿಲಿಕ್ಕೆ ಯಂತ್ರ ಅನ್ನುವಂಥ ಕಾಲ ಬಂತು. ಅದನ್ನೂ ಮೀರಿ 12ನೇ ಶತಮಾನದೊಳಗೆ ಗಂಡು ಮಕ್ಕಳು ಹೆಣ್ಮಕ್ಕಳು ಯಾರೂ ಹೊರತಲ್ಲ. ಅರ್ಧನಾರೀಶ್ವರ ತತ್ವಕ್ಕೆ ಕೊಡಲೆಪಟ್ಟು ಬೇಡ ಅಂತ ಅಪ್ಪ ಬಸವಣ್ಣನವರು ಏನು ಮಾಡಿದರು? ವಿರೋಧತೆಯನ್ನು ತಂದರು. ವಿರೋಧತೆಯನ್ನು ತಂದ ಅಲ್ಲಿಂದ ಇಲ್ಲಿವರೆಗೂ ಕೂಡ ಹೆಣ್ಣು ಮಕ್ಕಳಿಗಾಗಿ ಹೋರಾಟ ನಡೆದೇ ಅದ. ಕೇವಲ ಹೋರಾಡಿದ್ರೆ ಇದು ಒಂದಾಗ್ತದ ಅಂತ ತಿಳ್ಕೊಳ್ಬೇಡ್ರಿ ಅವ್ವ. ಎಲ್ಲರೂ ಬದಲಾಗಬೇಕು, ಎಲ್ಲರ ಮನಸ್ಸುಗಳು ಕೂಡ ಬದಲಾಗಬೇಕು. ಎಲ್ಲರ ಮನಸ್ಸುಗಳ ಬದಲಾದಾಗ ನಾವೆಲ್ಲರೂ ಒಂದು. ಹೆಣ್ಣು ಗಂಡು ಅನ್ನುವಂಥದ್ದು ಇದರೊಳಗೆ ಇಲ್ಲ. ಶಾಸ್ತ್ರ ಹೇಳ್ತದ, ಪುರುಷ ಇಚ್ಛಾ ವಿಷಯ ಪುರುಷಾರ್ಥ ಜೋಯಿ ಸೋಯಿ ದುಃಖ ನಾಶ ಸುಖ ಪ್ರಾಪ್ತಿ ರೂಪ ಮೋಕ್ಷ ಮಾನವು ಅಂತ ಹೇಳ್ಕೊಂಡು ಬಂದ್ರವರು. ಅಂದರೆ ಪುರುಷ ಅಂದರೆ ನಖಶಿಖ ಪರ್ಯಂತರ ವ್ಯಾಪಿಸಿರುವ ಚೈತನ್ಯಕ್ಕೆ ಪುರುಷ ಅಂತ ಕರೆದ್ರು. ನಮ್ಮ ಮಂದಿ ಎಲ್ಲಿಗೆ ಹೋಲಿಸ್ಕೊಂಡ್ರಿ ಅದನ್ನು? ಏನ್ರಿ, ಎಲ್ಲಿಗೆ ಹೋಲಿಸ್ಕೊಂಡ್ರಿ ಅದನ್ನು? ಕೇವಲ ಮೀಸೆ ಕಾಸೆ ಬಂದವರು ಮಾತ್ರ ಗಂಡ್ಮಕ್ಳು, ಹೌದಿಲ್ರಿ? ಮೊಲೆ ಮುಡಿ ಬಂದವರು ಹೆಣ್ಮಕ್ಳು ಅಂತ ಮಾರ್ಗ 2 ಮಾಡಿಬಿಟ್ರು. ಮಾನವ ಜೀವನ ಒಂದೇ ಅದ, ಸಂಪನ್ಮೂಲತೆಗಳು ಕೂಡ ಒಂದೇ ಅದಾವ. ಅವನ್ನ ಕರಗತ ಮಾಡಿಕೊಳ್ಳುವುದರೊಳಗೆ, ಬಳಸಿಕೊಳ್ಳುವುದರೊಳಗೆ ವ್ಯತ್ಯಾಸ ಆಗ್ಯದ. ಈ ವ್ಯತ್ಯಾಸವನ್ನು ಹೋಗಲಾಡಿಸುವುದಕ್ಕೆ ಯಾವುದರಿಂದ ಸಾಧ್ಯ ಅಂತ ಕೇಳಿದರೆ ಎಲ್ಲರೂ ಅರಿವಿನ ಹಾದಿಯೊಳಗೆ ನಡೆದಾಗ ಮಾತ್ರ ಇದು ಒಂದಾಗ್ತದೆ ಹೊರತು ಅಲ್ಲಿ ತನ ಒಂದಾಗೋದಿಲ್ಲ. ಧನ್ಯವಾದಗಳು. ಈಗ